ಧರ್ಮಸ್ಥಳದಲ್ಲಿ ತಲೆಬುರುಡೆ ಮೂಳೆ ಹುಡುಕಾಟ ಮುಂದುವರೆದಿದೆ. ಆದರೆ ಇಂದು ಮೂಳೆಗಳು ದೊಡ್ಡ ಮಟ್ಟಕ್ಕೆ ಸಿಕ್ಕಿದೆ ಮೀನ್ಸ್ ಅತಿ ಹೆಚ್ಚು ಮೂಳೆಗಳು ಅಂದರೆ ಲೈಕ್ ಮಾನವನ ಯಾರಲ್ಲಿ ಹೂತು ಹಾಕಿದ್ರು ಆ ಸಂಬಂಧಪಟ್ಟಂಗೆ ಮೂಳೆಗಳ ರಾಶಿ ಸಿಕ್ಕಿರ್ತಕ್ಕಂಥದ್ದು. ನೇತ್ರಾವತಿ ಸಂರಕ್ಷಿತ ಅರಣ್ಯದಲ್ಲಿ ಈ ಮೂಳೆಗಳ ರಾಶಿ ನಿಗೂಢ ಸಾವುಗಳ ಕೇಸ್ಗೆ ಈ ಅಸ್ಥಿಪಂಜರಗಳ ಸಾಕ್ಷಿ ಆಗುತ್ತಾ ಅನ್ನೋ ಪ್ರಶ್ನೆ. ಒಂದಷ್ಟು ಗೊಂದಲ ಕೂಡ ಇದೆ. ಯಾಕೆಂದರೆ ಅದು ಯಾರ್ದು, ಗಂಡ್ಸ ಹೆಂಗ್ಸ, ಇಲ್ಲಿ ಬಹುತೇಕ ಆರೋಪಗಳೇನು, ಅದು ಅತ್ಯಾಚಾರ ಮಾಡಿ ಕೊಲೆ ಈ ಥರ ಅನ್ನೋ ಕಾರಣಕ್ಕೆ ಸೊ ಅಲ್ಲಿ ಈಗ ಏನು ಅನಾಮಿಕನ ಮಾತುಗಳಿಗೆ ಒಂದು ರೀತಿ ಪುರಾವೆ ಸಿಕ್ತಂಗೆ. ಅಂದರೆ 106 ಅಂತಂದ ಎಲ್ಲರಲ್ಲೂ ಸಿಗಲಿಲ್ಲ. ಸ್ಟಾರ್ಟಿಂಗ್ ಒಂದಷ್ಟು ಗುಂಡಿಗಳೇನೂ ಸಿಗಲಿಲ್ಲ, ನಂತರ ಸಿಗ್ತಾ ಬರ್ತಿದೆ. ಸೊ ಹಾಗಾಗಿ ಅದು ಹೆಣ್ಣ ಗಂಡ ಏನು ಅನ್ನೋ ತನಿಖೆಗಳು ಕೂಡ DNA ಪರೀಕ್ಷೆ, FSL ವರದಿ ಎಲ್ಲ ಒಂದು ಹಂತವಾಗಿ ಇದಾಗಬೇಕಾಗತ್ತೆ. ಹಾಗಾಗಿ ಧರ್ಮಸ್ಥಳದ ಪ್ರಕರಣಗಳಿಗೆ ಇದೊಂದು ಟ್ವಿಸ್ಟ್ ಅಂತ ಹೇಳ್ಬೋದು. 11ನೇ ಜಾಗದ ಆಸುಪಾಸಿನಲ್ಲೇ ಅಸ್ಥಿಪಂಜರ ಸುಳಿವು ಸಿಕ್ಕಿರ್ತಕ್ಕಂಥದ್ದು. ಬಂಗ್ಲಾ ಗುಡ್ಡ ಮೇಲ್ಭಾಗದಲ್ಲಿ SIT ಶೋಧ ಕಾರ್ಯ ಮಾಡ್ತಾಯಿದ್ರು. ಕಾರ್ಮಿಕರು ಅಗದಂತೆಲ್ಲ ಮೂಳೆಗಳು ಸಿಗ್ತಾ ಇದೆ. ಅಸ್ಥಿಪಂಜರಗಳನ್ನು ಈಗ ಸಂರಕ್ಷಣೆ ಮಾಡಿ ಅದನ್ನು ಇದು ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ಇನ್ನು ಮುಂದುವರೆದ ಭಾಗ ತನಿಖೆಗಳಾಗಬೇಕು. ಹಾಗೆ ಹೇಳಿದ್ವಲ್ಲ, ಇದು ಆ ಮೂಳೆ ಯಾವ ವಯಸ್ಸು ಏನು ಎತ್ತ ಅಂತ. ಸೊ ಒಂದು ಯಾಕೆಂದರೆ ಅದು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ ಉಪ್ಪು ಬೇರೆ ಬೇರೆ ಏನು ರಾಸಾಯನಿಕಗಳು ಬೇಕು ಅವುಗಳನ್ನ ತೊಗೊಂಡೋಗಿದ್ದಾರೆ. ಅಂದರೆ ನಾನ್ ಸ್ಟಾಪ್ ಊಟಕ್ಕೂ ಬ್ರೇಕ್ ಕೊಡ್ದಂಗೆ ಕಾರ್ಯಾಚರಣೆಗಳನ್ನ ಮಾಡಿದ್ವಿ ಇವತ್ತು ಪೂರ್ತಿ. ಏನು ಗುಡ್ಡದ ಮೇಲೆ ತಲೆಬುರುಡೆ ಮತ್ತು ಮೂಳೆಗಳು ಪತ್ತೆ. 6ನೇ ಪಾಯಿಂಟ್ನಲ್ಲಿ 25ಕ್ಕೂ ಮೂಳೆಗಳು ಹೆಚ್ಚು ಸಿಕ್ಕಿದ್ವು. ಉಳಿದ ಯಾವುದೇ ಪಾಯಿಂಟ್ನಲ್ಲೂ ಏನೂ ಸಿಕ್ಕಿರಲಿಲ್ಲ. 6ನೇ ದಿನದ ಕಾರ್ಯಾಚರಣೆಯಲ್ಲಿ ಮತ್ತೆ ಮೂಳೆಗಳ ರಾಶಿ. ಹೊಸ ದೂರುದಾರನಿಂದಲೂ SITಗೆ ದೂರಿನ ಅರ್ಜಿ ಸಲ್ಲಿಕೆ ಆಗಿದೆ. ಮತ್ತೊಬ್ಬ ಏನು ಭೀಮಾ ಅಂತ ಕರೆಯುವಂಥ ಅನಾಮಿಕ, ಆತನ ಬಿಟ್ಟು ಜಯಂತ್ ಅನ್ನೋ ಮತ್ತೊಂದು ಏನು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. 2002-3ರಲ್ಲಿ ಬಾಲಕಿ ನಾಪತ್ತೆಯಾಗಿತ್ತು. ತನಿಖೆಗೆ ಮನವಿ, ಹೆಣ ಉಳೋದನ್ನು ಕಣ್ಣಾರೆ ಕಂಡಿದ್ದೆ ಅನ್ನೋದು ಈ ಏನು ಜಯಂತ್ ಅನ್ನೋ ಈತನ ಹೇಳಿಕೆ. ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ನೀವೇ ತನಿಖೆ ಮಾಡಿ ಅಂತ SIT ಅಧಿಕಾರಿಗಳಿಗೆ ದೂರುದಾರ ಜಯನ್ ಮನವಿಯನ್ನು ಹಾಕಿದ್ದಾನೆ. ಶವ ಹೂತು ಹಾಕಿದ್ದ ಸ್ಥಳ ತೋರಿಸೋದಾಗಿಯೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಸೊ ಅಂದರೆ ಧರ್ಮಸ್ಥಳದಲ್ಲಿ ಈ ಥರದ ಪ್ರತಿಭೆಗಳು ಅಂದರೆ ಆರೋಪ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಈ ತನಿಖೆ ಎತ್ತ ಏನು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಟ್ ಈ ವಿಷಯದಲ್ಲಿ ಆಗಲಿ ಹೇಳಿದ್ರೆ, ಮೂಳೆ ಸಿಕ್ಕಿದ ತಕ್ಷಣ ಅದು ಹೆಣ್ಮಗುದೆ, ಅದು ಹೆಂಗಸರದೆ, ಮತ್ತು ಆ ಮೂಳೆ ಆ ಹೆಣ್ಣು ಆಗಿರೋದ್ರ ಅತ್ಯಾಚಾರನೇ ಆಗಿದೆ ಅನ್ನೋ ಕನ್ಕ್ಲೂಷನ್ಗಳು ಸಿಗಬೇಕು. ಇಟ್ಸ್ ಟೇಕ್ ಎ ಲಾಟ್ ಆಫ್ ಟೈಮ್. ಸೊ ಹಾಗಾಗಿ ಮೂಳೆ ಸಿಕ್ಕಿದ ತಕ್ಷಣ ಅಂದರೆ ಆರೋಪ ಮಾಡೋರು ಸಂಭ್ರಮಿಸೋದು ಮತ್ತು ಆ ಥರದ ಪ್ರಕ್ರಿಯೆಗಳು ಒಂದಷ್ಟು ನಡೀತಾ ಇರ್ತವೆ. ಸೊ ಹಾಗಾಗಿ ತನಿಖೆ ಇನ್ನೂ ಭಾಳ ದೂರ ಸಾಗಬೇಕು. ಹಾಗಾಗಿ ತನಿಖೆ ಯಾವಾಗ ಮುಗಿಯುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ. ಮೂಳೆ ಸಿಗ್ತಾ ಇದೆ, ಆ ಮೂಳೆ ಹೆಣ್ಣು ಗಂಡು ವಯಸ್ಸು ಯಾವ ರೀತಿ ಅದು ಲೈಕ್, ಯಾಕೆಂದರೆ ಮೊನ್ನೆ ID ಕಾರ್ಡು ಆಧಾರ್ ಕಾರ್ಡ್ ಇವೆಲ್ಲ ಪಾನ್ ಕಾರ್ಡ್ ಸಿಕ್ಕಿದಾಗ ಆತ ಸತ್ತಿದ್ದು ಇಲ್ಲಿ ಮನೆಯಲ್ಲಿ ನೆಲಮಂಗಲ ಈ ಕಡೆ ಈ ಭಾಗದಲ್ಲಿ. ಸೊ ಹಾಗಾಗಿ ಅಲ್ಲಿಗೆ ಸಂಬಂಧ ಇಲ್ಲದೆ ಇರೋದು ಬಟ್ಟೆ ಬರೆ ಅವು ಇವು ಸಿಕ್ತಾಗೂ ಆಗ್ತಿದೆ. ಬಟ್ ಹಾಗಾಗಿ ಮೂಳೆ ಸಿಕ್ತಾಗಲೂ ಕೂಡ ತನಿಖೆ ಆಗಬೇಕು. ಸೊ ತನಿಖೆ ಆಗೋವರೆಗೂ ಯಾವುದೇ ಕನ್ಕ್ಲೂಷನ್ ಬರದೆ ಕಾಯೋದು ಉತ್ತಮ ಅಂತ ಅನಿಸುತ್ತೆ. ತಾವೇನು ಹೇಳ್ತೀರಿ ಇವಾಗ ಕಾಮೆಂಟ್ ಮಾಡಿ.